Hello students, I am Renuka DR and I am working as an assistant professor in the Department of History, GFGC, Tumkur. Today I am discussing the topic famines. So what is the meaning of famine? So famine is nothing but it is an extreme and general scarcity of food which may cause deaths. ಅಂದರೆ ಇಲ್ಲಿ ತುಂಬ ಅಗತ್ಯವಾಗಿರುವಂಥ ಯಾವುದೇ ವಸ್ತುಗಳ ಕೊರತೆಯನ್ನು ನಾವು ಕ್ಷಾಮ ಅಂತ ಹೇಳಿ ಕರಿತೀವಿ. ಸೊ ಕೆಲವೊಮ್ಮೆ ಅದರಲ್ಲೂ ಆಹಾರ ಧಾನ್ಯಗಳ ಕ್ಷಾಮ ಇದೆಯಲ್ಲ, ಅದು ನಮಗೆ ಇಟ್ ಮೇ ಕಾಸ್ ಡೆತ್ಸ್ ಅಂತ. ಬೇರೆ ಯಾವುದೇ ಫ್ಯಾಮಿನ್ಸ್ಗಿನ್ನ, ಬೇರೆ ಯಾವುದೇ ವಸ್ತುಗಳ ಕೊರತೆಗಿನ್ನ ಆಹಾರ ಧಾನ್ಯಗಳ ಕೊರತೆ ಇದೆಯಲ್ಲ, ಅದು ನಾವು ತುಂಬ ಮುಖ್ಯವಾಗಿರೋದು ಅಂತ. ಕ್ಷಾಮಗಳಲ್ಲೇ ಅತ್ಯಂತ ಪ್ರಮುಖ ಸ್ಥಾನವನ್ನು ಇದು ಪಡ್ಕೊಳ್ಳುತ್ತೆ. ಹಾಗಾದರೆ ವಿಶೇಷವಾಗಿ ಆಹಾರ ಧಾನ್ಯಗಳ ಕೊರತೆಗೆ ಏನಪ್ಪ ಕಾರಣ ಅಂತ ನಾವು ಹುಡುಕಕ್ಕೆ ಹೊರಟಾಗ ದೇರ್ ಆರ್ ಸೆವೆರಲ್ ಫ್ಯಾಕ್ಟರ್ಸ್ ಆ್ಯಂಡ್ ದೋಸ್ ಫ್ಯಾಕ್ಟರ್ಸ್ ಆರ್ ಡಿವೈಡೆಡ್ ಇಂಟು ಟೂ divisions. One is the natural factors and another is man-made factors. Now coming to the natural factors ಅಂತ ಹೇಳಿದಾಗ it may be heavy rainfall, less rainfall, ಈ ಥರ. So man-made ಅಂತ ಹೇಳಿದಾಗ later we will see. So famines in India, coming to the history of famines in India ಅಂದಾಗ they are not new. Actually the famines can be found out in ancient period, medieval period and even in the modern period, that is from the British period also. From the British period. ಈಗ ಪ್ರಾಚೀನ ಭಾರತದಲ್ಲೂ ಕ್ಷಾಮಗಳು ಇದ್ವು, ಮೆಡಿವಲ್ ಮಧ್ಯಯುಗದಲ್ಲೂ ಇತ್ತು, ಮಾಡರ್ನ್ ಪೀರಿಯಡಲ್ಲೂ ಇತ್ತು. ಆದರೆ ಕಂಪ್ಯಾರಿಟಿವ್ಲಿ ಈ ಮೂರು ಕಾಲಘಟ್ಟಗಳ ಕ್ಷಾಮಗಳನ್ನು ನಾವು ನೋಡಿದಾಗ ಇವು ಮಾಡರ್ನ್ ಪೀರಿಯಡ್, ದಟ್ ಟು ಇನ್ ದ ಬ್ರಿಟಿಷ್ ಪೀರಿಯಡ್ ಇದೆಯಲ್ಲ, ಇವು ಘನಘೋರ ಕ್ಷಾಮಗಳು ಅಂತ ನಾವು ಕರಿತೀವಿ. ಸೊ ಏನ್ಷಿಯಂಟ್ ಪೀರಿಯಡಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂಥ ಅರಸರು ಅದಕ್ಕೆ ತಕ್ಕ ಪರಿಹಾರ ಕ್ರಮಗಳನ್ನು ತಗೊಳ್ತಾ ಇದ್ರು. ಆದರೆ ಅದರಲ್ಲಿ ಅಷ್ಟೊಂದು ಸಾವು ನೋವುಗಳನ್ನು ನಾವಿಲ್ಲಿ ಗಮನಿಸೋದಕ್ಕೆ ಆಗಲ್ಲ. ಹಾಗಾದ್ರೆ ಇಲ್ಲಿ ಸೆವರಲ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಫ್ಯಾಮಿನ್ಸ್ ಇನ್ ಜನರಲ್ ಅಂತ ನಾವು ಹೇಳಿದ್ದೆ. ಸೊ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಹೇಳಿದ್ರೆ ಇಟ್ ಮೇ ಬಿ ಹೆವಿ ರೈನ್ಫಾಲ್ ಅಂಡ್ ಲೆಸ್ ರೈನ್ಫಾಲ್ ಅಂತ. ಈಗ ಮ್ಯಾನ್ ಮೇಡ್ ರೀಸನ್ಸ್ ಅಂತ ಹೇಳಿದಾಗ ನೋಡಿ, ಇವೆಲ್ಲ ಇಲ್ಲಿ ಮ್ಯಾನ್ ಮೇಡ್ ರೀಸನ್ಸ್ ಬರ್ತವೆ. ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್, ಇನ್ ದ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಸ್ಟಡಿಡ್ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಇಟ್ ಈಸ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಗ್ರೋ ದ ಕ್ಯಾಶ್ ಕ್ರಾಪ್ಸ್, ನಾಟ್ ಫಾರ್ ದ ಫುಡ್ ಕ್ರಾಪ್ಸ್ ಅಂದಾಗ. ಸೊ ದಿಸ್ ಓವರ್ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ರಿಸಲ್ಟ್ಸ್ ಇನ್ ದ ಫ್ಯಾಮಿನ್ ಆಫ್ ಫುಡ್ ಕ್ರಾಪ್ಸ್. ದೆನ್ ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಕಮ್ಯುನಿಕೇಶನ್. ಸೊ ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಕಮ್ಯುನಿಕೇಶನ್ ಅಂತ ಹೇಳಿದಾಗ ಎಲ್ಲಿ ಅವುಗಳ ಕೊರತೆ ಇರುತ್ತೆ ಅಲ್ಲಿ ಅವುಗಳನ್ನು ಸರಬರಾಜು ಮಾಡೋದಕ್ಕೆ ಎಲ್ಲಿ ಕೆಲವು ಕಡೆ ಹೆಚ್ಚಿಗೆ ಇರುತ್ತೆ, ಕೆಲವು ಕಡೆ ಕಡಿಮೆ ಇರುತ್ತೆ. ಕಡಿಮೆ ಆಗಿರುವಂಥ ಸ್ಥಳದಲ್ಲಿ, ಬರ ಬಂದಿರುವಂಥ ಸ್ಥಳದಲ್ಲಿ ಅದನ್ನ ಆಹಾರ ಧಾನ್ಯಗಳನ್ನ ಹೆಚ್ಚಿಗೆ ಇರುವಂಥ ಸ್ಥಳದಿಂದ ಅಲ್ಲಿಗೆ ತಗೊಂಡು ಹೋಗುವಂಥ ವ್ಯವಸ್ಥೆಯಲ್ಲಿರುವಂಥ ಕೊರತೆನೂ ಕೆಲವೊಮ್ಮೆ ಕ್ಷಾಮಕ್ಕೆ ಕಾರಣ ಆಗತ್ತೆ. ದೆನ್ ಎಕ್ಸ್ಪೋರ್ಟ್ ಆಫ್ ಫುಡ್ ಗ್ರೈನ್ಸ್. ನೋಡಿ, ಎಷ್ಟು ಬೇಕೋ ಅಷ್ಟನ್ನ ನಾವು ಗಮನಿಸಿ ಅಷ್ಟನ್ನ ಇಟ್ಕೊಂಡು ಮಿಕ್ಕಿದ್ದನ್ನು ನಾವೇನ್ ಮಾಡ್ಬೇಕಾಗತ್ತೆ, ಅದನ್ನ ಎಕ್ಸ್ಪೋರ್ಟ್ ಮಾಡಬೇಕಾಗತ್ತೆ. ಆದರೆ ಅದನ್ನ ನೋಡ್ದಲೇ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಸೊ ದಟ್ ಆಲ್ಸೋ ರಿಸಲ್ಟ್ಸ್ ಇನ್ ಫ್ಯಾಮಿನ್ ಆಫ್ ದಟ್ ಫುಡ್ ಕ್ರಾಪ್ಸ್. ಈವನ್ ಪಾವರ್ಟಿ ಆಲ್ಸೋ ಇನ್ಕ್ಲೂಡೆಡ್ ಇನ್ ದ ಫ್ಯಾಕ್ಟರ್ಸ್, ಹ್ಯಾವ್ ಟು ಸಿ. ದೆನ್ ಈಗ ನಾವು ಇಂಡಿಯಾದಲ್ಲಿ ನೋಡೋಣ. ಸಾಮಾನ್ಯವಾಗಿ ಇಂಡಿಯಾದಲ್ಲಿ ಈ ಬ್ರಿಟಿಷ್ ರೂಲಲ್ಲಿ ನಾವು ಹೆಚ್ಚಿಗೆ ಇತ್ತು ಅಂತ ಹೇಳ್ತಾ ಇದ್ದೀವಿ. ಅಂದರೆ ಮೋರ್ ಫ್ಯಾಮಿನ್ಸ್, ಬ್ರಿಟಿಷ್ ರೂಲ್, that is comparison to ancient to medieval period, in the time of British rule, the more famines can be ನಾವು ನೋಡ್ಬೋದು. So what are the reasons? They are artificial or man-made reasons or more natural reasons ಗಿನ್ನ ಇಲ್ಲಿ man-made reasons, as I told in this slide, the lack of transportation and communication, that is a commercialization of agriculture, export of food grains, so then poverty, all are man-made reasons. So that reasons ಇಲ್ಲಿ worked more for the famines. ಹಾಗಾದ್ರೆ ನೋಡಿ, ಫ್ಯಾಮಿನ್ಗಳ ಸಂಖ್ಯೆ ನಾವು ನೋಡಿದಾಗ ಆಲ್ಮೋಸ್ಟ್ ನಾವು 1776 ಇಂದ 1943 ವರೆಗೆ ಒಂದ್ ಕಡೆ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಮಾಡಿತು, ಮತ್ತೊಂದು ಪೀರಿಯಡ್ ಅಲ್ಲಿ ನಾವು
ಡೈರೆಕ್ಟ್ 1857 ಇಂದ ಡೈರೆಕ್ಟ್ ಇಟ್ ವೆಂಟ್ ಅಂಡರ್ ದ ಕ್ರೌನ್ ಅಂತ ಹೇಳಿದಾಗ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಮಾಡ್ತಾ ಇರ್ಬೇಕಾದ್ರೆ ಸುಮಾರು 12 ಸರಿ ಕ್ಷಾಮಗಳನ್ನ ನಾವು ನೋಡೋಕ್ಕಾಯ್ತು. ಹಾಗೇನೆ ಅಂಡರ್ ದ ಕ್ರೌನ್ ರೂಲ್ 10 ಸರಿ ಕ್ಷಾಮಗಳನ್ನ, ಅಂದ್ರೆ ಒಟ್ಟಾರೆ ಬ್ರಿಟಿಷರ ಅವಧಿಯಲ್ಲಿ 22 ಸರಿ ನಾವು ಕ್ಷಾಮಗಳನ್ನ ನೋಡಿದ್ವಿ. ಡೆತ್ ರೇಟ್ ಎಷ್ಟಾಯ್ತು ಅಂದ್ರೆ ಸುಮಾರು 28.5 ದಶಲಕ್ಷಕ್ಕೂ ಹೆಚ್ಚಿಗೆ ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಅಂದ್ರೆ ಇಲ್ಲಿ ದೊಡ್ಡ ಒಂದು ಆಘಾತಕಾರಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅವೆಲ್ಲ ಮ್ಯಾನ್ ಮೇಡ್ ರೀಸನ್ಸ್, ಫ್ಯಾಮಿನ್ಸ್ಗೆ ಕಾರಣ ಎಲ್ಲ ಮ್ಯಾನ್ ಮೇಡ್ ರೀಸನ್ಸ್ ಅನ್ನೋದು ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಒಂದಷ್ಟು ಸಮಯ ಆದ ಮೇಲೆ ಅಂದ್ರೆ 1880 ತನಕ, ಅಂದ್ರೆ ಹೆಚ್ಚು ಕಡಿಮೆ 1776ರಲ್ಲಿ ಅಲ್ಲಿಂದ 1757ರವರೆಗೆ ಕಂಪನಿಯ ಆಡಳಿತ ಏನಿತ್ತು, ಆ ಸಮಯದಲ್ಲಿ ಫ್ಯಾಮಿನ್ಸ್ಗಳು ಬಂತು. 12 ಸರಿ ಕ್ಷಾಮ ಭಾರತ ಎದುರಿಸಿದ್ರು. ಆ ಟೈಮಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆ ರಿಲೀಫ್ ಮೆಜರ್ಸ್ ಅನ್ನ ತಗೊಂಡ್ರು. ದ ವರ್ಕ್ ವಾಸ್ ಹಾಫ್ ಹಾರ್ಟೆಡ್ ವರ್ಕ್, ಅಂದ್ರೆ ಅಲ್ಲಿ ಯಾವುದೇ ತುಂಬಾ ಗಮನಿಸಿ ಅವರು ಕೆಲಸ ಮಾಡ್ಲಿಲ್ಲ. ಜನ ಸತ್ರೆ ಸಾಯ್ಲಿ ಅನ್ನೋ ತರ ಒಂದು ಧೋರಣೆ ನಾವಲ್ಲಿ ನೋಡ್ತೀವಿ. ಯಾಕಂದ್ರೆ ಕಂಪನಿ ಇಟ್ ಈಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ಮೇಕಿಂಗ್ ಓನ್ಲಿ ಲಾಭ ಮಾಡ್ಕೊಳ್ಳೋದು, ಪ್ರಾಫಿಟ್ ಮಾಡ್ಕೊಳ್ಳೋದಷ್ಟೇ ಅದ್ರ ಉದ್ದೇಶ ಆಗಿತ್ತೆ ಹೊರತು ಇಲ್ಲಿರುವಂತ ಜನರ ಕಷ್ಟ ನಷ್ಟಗಳನ್ನ ನೋಡುವಂತ ಒಂದು ಸ್ಥಿತಿ ಕಂಪನಿಗೆ ಇರಲಿಲ್ಲ. ದೆನ್ 3 ಕಮಿಷನ್ಸ್ ವೇರ್ ಅಪಾಯಿಂಟೆಡ್. ಅಂದ್ರೆ 1880ರಲ್ಲಿ ಅಂದ್ರೆ 1857ರಲ್ಲಿ ನೇರವಾಗಿ ಬ್ರಿಟಿಷ್ ಕ್ರೌನ್ ಅಂಡರು ಭಾರತದ ಆಡಳಿತ ವರ್ಗಾವಣೆ ಆಗುತ್ತೆ. ಅದಾದ್ಮೇಲೆ ಹೆಚ್ಚು ಕಡಿಮೆ 23 ವರ್ಷಗಳು ಆದ ಮೇಲೆ ಮೊದಲನೇ ಸರಿ 23 ವರ್ಷದ ಅವಧಿಯಲ್ಲಿ ನೋಡಿ ಮೊಟ್ಟ ಮೊದಲಿಗೆ 1880ರಲ್ಲಿ ಮೊದಲನೇ ಒಂದು ಆಯೋಗವನ್ನ ನೇಮಿಸ್ತಾರೆ. ಅಂದ್ರೆ ಅದ್ರ ಬಗ್ಗೆ ನಾವು ಗಮನಿಸಬೇಕು ಅನ್ನೋ ಮನೋಭಾವ ಬ್ರಿಟಿಷರಿಗೆ ಬಂದಿದ್ ಯಾವಾಗ ಅಂದ್ರೆ 1880ರಲ್ಲಿ. ಯಾಕಂದ್ರೆ ಆ ಸಮಯದ ಹಿಂದೆ ಘೋರ ದುರಂತವನ್ನ ಭಾರತ ಎದುರಿಸಬೇಕಾಗತ್ತೆ. ಸಾಕಷ್ಟು ಜನ ಆ ಒಂದು ಕ್ಷಾಮದಲ್ಲಿ, ಇದರ ಹಿಂದಿನ ವರ್ಷನೇ ದೊಡ್ಡ ಪ್ರಮಾಣದ ಕ್ಷಾಮವನ್ನ ಭಾರತ ಎದುರಿಸುತ್ತೆ. ಸಾಕಷ್ಟು ಜನ ಕಷ್ಟ ನಷ್ಟಕ್ಕೆ ಸಿಲುಕೊಳ್ತಾರೆ. ಅಂತ ಸಮಯದಲ್ಲಿ ಮೊಟ್ಟ ಮೊದಲಿಗೆ ಈ ಒಂದು ಕಮಿಷನ್ ಅನ್ನ, ಆಯೋಗವನ್ನ ನೇಮಿಸ್ತಾರೆ. ಅಂದ್ರೆ ಒಟ್ಟು ಬ್ರಿಟಿಷರ ಒಂದು ಅವಧಿಯನ್ನ ನೋಡಿದಾಗ ಪ್ರಧಾನವಾಗಿ 3 ಕಮಿಷನ್ಗಳನ್ನ ನಾವಲ್ಲಿ ನೋಡ್ತಾ ಇದ್ವಿ. ಒಂದು ರಿಚರ್ಡ್ ಸ್ಟ್ರಾಚೆ ಆಯೋಗ, ದೆನ್ ಇನ್ನೊಂದು ಜೇಮ್ಸ್ ಲಾಲಿ ಆಯೋಗ, ಮೂರನೇದು ಸರ್ ಮ್ಯಾಕ್ಡೊನಾಲ್ಡ್ ಆಯೋಗ. ಅಂದ್ರೆ 1880ರಲ್ಲಿ, 1897ರಲ್ಲಿ, 1901ರಲ್ಲಿ. ಹಾಗಾದ್ರೆ ಲೆಟ್ ಅಸ್ ಸಿ ವಾಟ್ ಆಲ್ ದೀಸ್ ಕಮಿಷನ್ಸ್ ರೆಕಮೆಂಡೆಡ್ ಅಂತ. ಈಗ ಮೊದಲಿಗೆ ಸರ್ ರಿಚರ್ಡ್ ಸ್ಟ್ರಾಚೆ ಕಮಿಷನ್ ಆಫ್ 1880 ನೋಡಿದಾಗ ದಿಸ್ ಇಸ್ ದ ಫಸ್ಟ್ ಫ್ಯಾಮಿನ್ ಕಮಿಷನ್ ಅಂಡ್ ದಿಸ್ ಇಸ್ ಕಾನ್ಸ್ಟಿಟ್ಯೂಟೆಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಲಾರ್ಡ್ ಲಿಟ್ಟನ್. ಆ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿರ್ತಾರೆ. ಅವರ ಸಮಯದಲ್ಲಿ ಈ ಒಂದು ಕಾಯಿದೆ, ಈ ಒಂದು ಆಯೋಗ ನೇಮಿಸ್ತಾರೆ. ಸೊ ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ದಿಸ್ ಆಬ್ಜೆಕ್ಟಿವ್ ರಿಗಾರ್ಡಿಂಗ್ ದಿಸ್ ಅಪಾಯಿಂಟ್ಮೆಂಟ್ ಆಫ್ ಕಮಿಷನ್ ಅಂತ ಹೇಳಿದಾಗ ಟು ಡೆವಲಪ್ ದ ಜನರಲ್ ಸ್ಟ್ರಾಟಜೀಸ್ ಅಂಡ್ ಪ್ರಿನ್ಸಿಪಲ್ಸ್ ಟು ಡೀಲ್ ವಿತ್ ದ ಫ್ಯಾಮಿನ್ಸ್. ಅಂದ್ರೆ ಕ್ಷಾಮಗಳು ಬಂದಾಗ ಅದನ್ನ ಯಾವ ತರ ನಾವು ನಿಭಾಯಿಸಬೇಕು, ಆ ಸಮಯದಲ್ಲಿ ಏನೆಲ್ಲ ನಾವು ಕ್ರಮಗಳನ್ನ ತಗೊಳ್ಬೇಕು, ಯಾವ ತತ್ವಗಳನ್ನ ನಾವು ಪಾಲಿಸಬೇಕು ಅನ್ನೋದನ್ನ ಹೇಳಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಆಯೋಗವನ್ನ ನೇಮಿಸ್ತಾರೆ. ಹಾಗಾದ್ರೆ ವಾಟ್ ಆರ್ ದ ರೆಕಮೆಂಡೇಶನ್ಸ್ ದಟ್ ಆರ್ ರೆಕಮೆಂಡೆಡ್ ಬೈ ಸ್ಟ್ರಾಚೆ ಕಮಿಷನ್ ಆರ್ ರಿಲೀಫ್ ಫ್ರಮ್ ಅದರ್ ಟ್ಯಾಕ್ಸಸ್ ಅಂಡ್ ಲ್ಯಾಂಡ್ ರೆವೆನ್ಯೂ. ನೋಡಿ, ಯಾವಾಗ ಕ್ಷಾಮಗಳು ಉದ್ಭವಿಸ್ತವೆ ಆಗ the people should got relaxation from the tax and other taxes and land revenue. ಅಂದ್ರೆ ಭೂಕಂದಾಯ ಆಗಿರ್ಬೋದು, ಇತರೆ ಟ್ಯಾಕ್ಸ್ಗಳನ್ನ, ತೆರಿಗೆಗಳನ್ನ ಏನು ಜನ ಕಟ್ತಾ ಇರ್ತಾರೆ ಅದರಿಂದ ಅವ್ರನ್ನ ಮುಕ್ತಗೊಳಿಸ್ಬೇಕು. ಅಂದ್ರೆ ಆ ಕ್ಷಣದಲ್ಲಿ ಮುಕ್ತಗೊಳಿಸ್ಬೇಕು. ದೆನ್ ಸ್ಟಾಪ್ ದ ಎಕ್ಸ್ಪೋರ್ಟ್ ಆಫ್ ಫುಡ್ ಕ್ರಾಪ್ಸ್. ಅಫ್ಕೋರ್ಸ್ ಫುಡ್ ಕ್ರಾಪ್ಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಬ್ರಿಟಿಷರು ಮಾಡ್ತಾ ಇದ್ದಾರೆ, ಅದನ್ನ ಆ ಟೈಮಲ್ಲಿ ಸ್ಟಾಪ್ ಮಾಡಬೇಕು. ಅಂದ್ರೆ ಒಂದಷ್ಟು ಭಾರತದ ಪರವಾಗಿ, ಅಂದ್ರೆ ಒಂದಷ್ಟು ಮಾನವೀಯ ದೃಷ್ಟಿಗಳನ್ನ ಇಟ್ಕೊಂಡು ರೆಕಮೆಂಡೇಶನ್ಸ್ ಅನ್ನ ನಾವಿಲ್ಲಿ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ದೆನ್ ರಿಲೀಫ್ ಇನ್ ದ ಫಾರ್ಮ್ ಆಫ್ ಸಪ್ಲೈಸ್ ಆರ್ ರಾ ಗ್ರೈನ್ಸ್. ಅಂದ್ರೆ ನೀವು ಅವ್ರಿಗೆ ಏನ್ ಬೇಕೋ ಅದನ್ನ ಸಪ್ಲೈ ಮಾಡ್ಬೇಕಾಗತ್ತೆ. ಇಟ್ ಮೇ ಬಿ ರಾ ಗ್ರೈನ್ಸ್ ಅಥವಾ ಕುಕ್ಡ್ ಫುಡ್ ಏನ್ ಬೇಕಾದ್ರೂ ಆಗಿರ್ಬೋದು. ಅವರಿಗೆ ಆ ಟೈಮಲ್ಲಿ ಯಾವ ತರ ಬೇಕಾದ್ರೂ ಬರ ಅಂತ ಹೇಳಿದಾಗ ಅವ್ರಿಗೆ ಏನನ್ನ ಸ್ಕ್ಯಾಸಿಟಿ ಎದುರಿಸ್ತಾ ಇದ್ದಾರೆ, ಯಾವ್ದನ್ರಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ, ಆ ಕಮಾಡಿಟೀಸ್ನ, ರಾ ಗ್ರೈನ್ಸ್ನ ಅಥವಾ ಕುಕ್ಡ್ ಫುಡ್ನ ಅವರಿಗೆ ತಲುಪಿಸುವಂತ ಒಂದು ಪ್ರಯತ್ನ ಸರ್ಕಾರ ಆ ಟೈಮಲ್ಲಿ ಮಾಡಬೇಕಾಗತ್ತೆ. ದೆನ್ ಸಪ್ಲೈ ಆಫ್ ಮನಿ, ಕುಕ್ಡ್ ಫುಡ್, ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್, ಬೇರೆ ಬೇರೆ ಏನು ಎಸೆನ್ಷಿಯಲ್ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದನ್ನೆಲ್ಲ ಅವರು ಆ ಸಮಯದಲ್ಲಿ ದಯಪಾಲಿಸಬೇಕಾಗತ್ತೆ ಸರ್ಕಾರ. ದೆನ್ ಪ್ರಾವಿಷನ್ ಆಫ್ ಫಂಡ್ಸ್ ಫಾರ್ ಫ್ಯಾಮಿನ್ ರಿಲೀಫ್ ಅಂಡ್ ಕನ್ಸ್ಟ್ರಕ್ಷನಲ್ ವರ್ಕ್ ಇನ್ ಆನ್ಯುವಲ್ ಬಜೆಟ್. ಅಂದ್ರೆ ಪ್ರತಿ ವರ್ಷ ಬಜೆಟ್ ಅನ್ನ ಇದು ಮಾಡಿದಾಗ ಒಂದಷ್ಟು ಹಣ ಇದಕ್ಕೆ ತೆಗೆದಿಡಬೇಕಾಗತ್ತೆ. ಜೊತೆಗೆ ಬೇರೆ ಬೇರೆ ಕೆರೆ, ಕಟ್ಟೆ, ಬಾವಿಗಳನ್ನ ನಿರ್ಮಿಸುವಂತ ಒಂದು ಪ್ರಯತ್ನ
ಮಾಡಬೇಕು ಅಂದ್ರೆ ಕೆಲಸ ನಿರಂತರವಾಗಿ ನಡೀತಾ ಇರಬೇಕು ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹಣ ತೆಗೆದಿಡಬೇಕು ಅನ್ನೋ ಸಜೆಷನ್ ಅನ್ನು ಅದು ಕೊಡುತ್ತೆ. ಸೊ ಅಲ್ಲಿ ಸುಮಾರು ಅದನ್ನ ನೋಡಿದಾಗ ಸುಮಾರು 15 ಲಕ್ಷದಷ್ಟಾರು ತೆಗೆದಿಡಬೇಕು ಅನ್ನೋ ರೆಕಮೆಂಡೇಶನ್ ಇರುತ್ತೆ. ಮುಂದೆ ಆ ಕೆಲಸಗಳು ನಡೀತವೆ. ಇನ್ನು ಲೇಬರ್ ಸಪೋರ್ಟ್ ಬೈ ಗಿವಿಂಗ್ ವೇಜಸ್ ಅಂಡ್ ಫುಡ್, ಅಂದ್ರೆ ಇದು ನಮಗೆ ತುಂಬಾ ಮುಖ್ಯ. ಆ ಸಮಯದಲ್ಲಿ ಯಾವುದೇ ಕೆಲಸ ಇಲ್ದಲೆ, ಸಂಬಳ ಇಲ್ದಲೆ, ಆಹಾರದ ಕೊರತೆ ಏನೋ ಎದುರಿಸೋರು ಯಾರು ಅಂತ ಹೇಳಿದ್ರೆ ಲೇಬರ್ಸು. ಅವರಿಗೆ ಸಪೋರ್ಟ್ ಮಾಡಬೇಕು ಸರ್ಕಾರ. ಆ ಸಪೋರ್ಟ್ ಹೇಗಿರ್ಬೇಕು ಅಂದ್ರೆ, ಅವರಿಗೆ ಯಾರೋ ಸದೃಢ ಕಾಯರಿರ್ತಾರೆ ಅವರಿಗೆ ಯಾವ್ದಾದ್ರು ಕನ್ಸ್ಟ್ರಕ್ಷನಲ್ ವರ್ಕ್ ಅಲ್ಲಿ ಅವ್ರನ್ನ ಸೇರಿಸ್ಕೊಂಡು ಅವ್ರಿಗೆ ವೇಜ್ ಕೊಡುವಂತ ಒಂದು ವ್ಯವಸ್ಥೆ, ಮತ್ತೆ ಅವರಿಗೆ ಊಟದ ವ್ಯವಸ್ಥೆಯನ್ನ, ಗಂಜಿ ಕೇಂದ್ರಗಳನ್ನ ತೆಗಿಬೇಕು. ಕಷ್ಟ ಅನುಭವಿಸ್ತಾ ಇರೋ ಸ್ಥಳಗಳನ್ನ ನೋಡ್ಕೊಂಡು ತಕ್ಷಣ ಅಲ್ಲಿ ಗಂಜಿ ಕೇಂದ್ರಗಳನ್ನ ತೆಗಿಬೇಕು. ಸದೃಢ ಕಾಯರಿಗೆ ಕೆಲಸಗಳನ್ನ ಕೊಟ್ಟು ಅವರ ಒಂದು ಜೀವನಕ್ಕೆ ದಾರಿ ಮಾಡಿಕೊಡ್ಬೇಕು ಅನ್ನೋದು ಈ ಒಂದು ಕಮಿಷನ್ ಸಲಹೆಯನ್ನ ಕೊಡುತ್ತೆ. ಸೊ ಅಫ್ಕೋರ್ಸ್ ಆ ಸಮಯದಲ್ಲಿ ದ ಗವರ್ನಮೆಂಟ್ ಅಂದ್ರೆ ಲಾರ್ಡ್ ಲಿಟ್ಟನ್ ಆ ಸಮಯದಲ್ಲಿ ಇರ್ತಾರೆ. ದ ಗವರ್ನಮೆಂಟ್ ಟುಕ್ ಆಕ್ಷನ್ ಅಕಾರ್ಡಿಂಗ್ ಟು ದ ರೆಕಮೆಂಡೇಶನ್. ಆ ರೆಕಮೆಂಡೇಶನ್ಸ್ ಏನ್ ಮಾಡುತ್ತೆ, ಆ ರೆಕಮೆಂಡೇಶನ್ಸ್ ಪ್ರಕಾರ ಏನ್ ಮಾಡ್ತಾ ಹೋಗ್ತಾರೆ, ರಿಲೀಫ್ ವರ್ಕ್ಸ್ ಅನ್ನ ಅಲ್ಲಿ ಸರ್ಕಾರ ಮಾಡ್ತಾ ಹೋಯ್ತು ಅನ್ನೋದು ನಾವು ಗಮನಿಸಬೇಕು. ಸೊ ಇಷ್ಟು ರಿಚರ್ಡ್ ಸ್ಟ್ರಾಚೆ ಆಯೋಗ ಏನು ರೆಕಮೆಂಡೇಶನ್ಸ್ ಅನ್ನ ಮಾಡ್ತು ಅಂತ. ಸೊ ನೆಕ್ಸ್ಟ್ ಸರ್ ಜೇಮ್ಸ್ ಲ್ಯಾಲೆ ಕಮಿಷನ್ ಆಫ್ 1897. ಸೊ ಇದು ಅಷ್ಟೇನೆ 1897ರಲ್ಲಿ ನೇಮಕ ಮಾಡಿದಂತಹ ಆಯೋಗ ಇದು. ಹಾಗಾದ್ರೆ ಇದರ ರೆಕಮೆಂಡೇಶನ್ಸ್ ಏನಿತ್ತು ಅಂತ ಹೇಳಿದ್ರೆ, ಇಟ್ ಸಪೋರ್ಟೆಡ್ ದ ಪ್ರಾವಿಷನ್ಸ್ ಆಫ್ 1880. ಅಂದ್ರೆ ಹಿಂದೆ ಏನು ಕಮಿಷನ್ ಹಿಂದೆ ಸ್ಟ್ರಾಚೆ ಆಯೋಗ ಏನೆಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತು, ಏನೆಲ್ಲ ಒಂದು ರೆಕಮೆಂಡೇಶನ್ಸ್ ಮಾಡ್ತು, ಅದೇ ರೆಕಮೆಂಡೇಶನ್ಸ್ ನ ಇದೇನ್ ಮಾಡ್ತಾ ಹೋಗುತ್ತೆ, ಮತ್ತೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಅಲ್ಲಿ ಏನ್ ಹೇಳಿದ್ರು ಅದನ್ನ ಮುಂದುವರಿಸಬೇಕು. ಜೊತೆಗೆ ರೆಕಮೆಂಡೆಡ್ ಟು ಇಂಪ್ರೂವ್ ಅಂಡ್ ಇನ್ಕ್ರೀಸ್ ದ ಇರಿಗೇಷನಲ್ ವರ್ಕ್ ಅಂತ, ಅಂದ್ರೆ ನೀರಾವರಿ ಕೆಲಸ ಕಾರ್ಯಗಳನ್ನ ಹೆಚ್ಚಿಗೆ ಮಾಡಬೇಕು, ಕೆರೆ ಕಟ್ಟೆ ಬಾವಿಗಳನ್ನ ಹೆಚ್ಚಿಗೆ ನಿರ್ಮಿಸಬೇಕು. ಅಂದ್ರೆ ಕ್ಷಾಮಗಳಿಗೆ ಕಾರಣ ಏನು ಅನ್ನೋದು ನಮಗೆ ತುಂಬಾ ಮುಖ್ಯ. ಅಂದ್ರೆ ಅತಿವೃಷ್ಟಿ, ಅನಾವೃಷ್ಟಿ ಒಂದ್ ಕಡೆ, ಆದ್ರೆ ಮಳೆ ಸಹಜವಾಗಿ ಬಂದಾಗ ಆ ಮಳೆ ನೀರನ್ನ ಸಂಗ್ರಹಿಸೋದಕ್ಕೆ ಅಂದ್ರೆ ಕೆರೆ ಕಟ್ಟೆ ಬಾವಿಗಳನ್ನ ಒಂದ್ ಕಡೆ ಅಂತರ್ಜಲನ ಮಾಡಬೇಕು. ಬಾವಿಗಳನ್ನ ತೆಗೆದಾಗ ಏನಾಗುತ್ತೆ, ಅದರಿಂದನೂ ನಾವು ಕೃಷಿಗೆ ಬಳಸ್ಕೊಳ್ಬಹುದು. ಇನ್ನ ಕೆರೆಗಳನ್ನ ನಿರ್ಮಿಸಿದಾಗ ನೀರನ್ನ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗತ್ತೆ. ಈ ತರ ಕೆರೆ ಕಟ್ಟೆ ಬಾವಿಗಳನ್ನ ನಿರ್ಮಿಸೋದ್ರಿಂದ ನಾವು ಅಲ್ಲಿ ಕ್ಷಾಮಗಳಿಂದ ಪರಿಹಾರ ಕಂಡುಕೊಳ್ಬಹುದು ಅನ್ನೋದು ಇದರ ವಾದವಾಗಿರುತ್ತೆ. ಸೊ ಅದೇ ತರ ಈ ಒಂದು ಗವರ್ನಮೆಂಟ್ ಈ ಸಮಯದಲ್ಲಿ ಏನ್ ಮಾಡುತ್ತೆ, ಸೇಮ್ ಆಕ್ಷನ್ಸ್ ದ ಗವರ್ನಮೆಂಟ್ ಟುಕ್ ಆಕ್ಷನ್ ಟು ಯಾವ ತರ ಇಂಪ್ರೂವ್ ದ ಇರಿಗೇಷನಲ್ ವರ್ಕ್ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಥರ್ಡ್ ಒಂದು ಕಮಿಷನ್ ಯಾವುದು ಅಂತ ಹೇಳಿದ್ರೆ ಸರ್ ಮ್ಯಾಕ್ಡೊನಾಲ್ಡ್ ಕಮಿಷನ್ ಆಫ್ 1901. ಸೊ ದಿಸ್ ಕಾನ್ಸ್ಟಿಟ್ಯೂಟೆಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಲಾರ್ಡ್ ಕರ್ಜನ್ ಭಾರತದ ಗವರ್ನರ್ ಜನರಲ್ ಆಗಿದ್ದಂಥ ಸಮಯದಲ್ಲಿ ಈ ಒಂದು ಆಯೋಗವನ್ನ ನೇಮಿಸ್ತಾರೆ. ದೆನ್ ಸಿ ವಾಟ್ ಆರ್ ದ ರೆಕಮೆಂಡೇಶನ್ಸ್ ಹಿಯರ್. The cancellation of land revenue and other taxes, as Strachey Commission recommended, same recommendations can be seen. That is cancellation of land revenue and other taxes. ಅಲ್ಲಿ ಆ ಸಮಯದಲ್ಲಿ ಭೂಕಂದಾಯವನ್ನ ರದ್ದು ಮಾಡಬೇಕು, ಮತ್ತೆ ಇತರೆ ತೆರಿಗೆಗಳನ್ನ ಆ ಸಮಯದಲ್ಲಿ ಕಟ್ಟಿಸ್ಕೊಳ್ಬಾರ್ದು. ಯಾಕಂದ್ರೆ ಜನ ಕಷ್ಟದಲ್ಲಿದ್ದಾರೆ, ಆ ಸಮಯದಲ್ಲಿ ಈ ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡೋದು ಎಷ್ಟು ಸರಿ ಅನ್ನೋದು. ನೆಕ್ಸ್ಟ್ ತಕಾವಿ ಲೋನ್ಸ್ ಸ್ಯಾಂಕ್ಷನ್ಡ್. ಇಲ್ಲಿ ತಕಾವಿ ಲೋನ್ಸ್ ಅಂತ ಹೇಳಿದ್ರೆ ಕೃಷಿ ಸಾಲಗಳು. ಈ ತರ ಫ್ಯಾಮಿನ್ ಬಂದಾಗ ಸಹಜವಾಗಿ ರೈತ ಎಲ್ಲವನ್ನ ಕಳ್ಕೊಂಡಿರ್ತಾನೆ. ಮುಖ್ಯವಾಗಿ ಆ ಫ್ಯಾಮಿನ್ಗಳಿಂದ ಕಷ್ಟ ಅನುಭವಿಸೋದು ಯಾರು ಅಂತ ಹೇಳಿದ್ರೆ ರೈತಾಪಿ ವರ್ಗ ಅಂತ ಹೇಳಿದ್ರೆ, ಸೊ ಅವರ ಒಂದು ಜೀವನವನ್ನ ಸುಧಾರಿಸ್ಕೊಳ್ಳೋದಕ್ಕೆ ತಕಾವಿ ಲೋನ್ಸ್ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಇದು ನಮಗೆ ಮಧ್ಯಯುಗದಿಂದ ರೂಢಿಯಲ್ಲಿರುವಂತ ಒಂದು ಲೋನು. ಮಧ್ಯಯುಗದಲ್ಲಿ ಮುಸ್ಲಿಂ ದೊರೆಗಳು ಈ ಒಂದು ತಕಾವಿ ಲೋನ್ ಅನ್ನ ಕೊಡ್ತಾ ಇರ್ತಾರೆ. ಇದು ವಿಶೇಷವಾಗಿ ಕೃಷಿಗೆ ಸಂಬಂಧಿತವಾಗಿರುವಂತಹ ಸಾಲ. ಮೊಹಮ್ಮದ್ ಬಿನ್ ತೊಗಲಕ್ಕನ ಕಾಲದಲ್ಲಿ ಈ ತಕಾವಿ ಲೋನ್ಸ್ ಅನ್ನ ಕೊಡುವಂತಹ ಒಂದು ರೂಢಿ ಇರುತ್ತೆ. ಅದೇ ಒಂದು ಹೆಸರಲ್ಲಿ ಈ ಸಾಲವನ್ನ ಕೊಡುವಂತಹ ಒಂದು ವಿಷಯ ಇಲ್ಲೂ ನಾವು ಗಮನಿಸಬಹುದು. ಅಂದ್ರೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ರೈತರಿಗೆ ಸಾಲವನ್ನ ಕೊಡೋದು. ಸಾಲ ಯಾಕೆ ಅಂದ್ರೆ ಬೀಜಗಳನ್ನ ಮತ್ತೆ ರಾಸುಗಳನ್ನ ತಗೊಳ್ಳೋದಕ್ಕೆ, ಅವರಿಗೆ ಕೃಷಿ ಉಪಕರಣಗಳನ್ನ ತಗೊಳ್ಳೋದಕ್ಕೆ ಕೊಡುವಂತ ಒಂದು ಸಾಲ ಅಂತ ನಾವಿಲ್ಲಿ ಗಮನಿಸಬೇಕು. ಅದನ್ನ ಸರ್ಕಾರ ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳಿ ಈ ಒಂದು ಆಯೋಗ ಶಿಫಾರಸನ್ನ ಮಾಡ್ತಾ ಇದೆ. ದೆನ್ ಅಪಾಯಿಂಟ್ಮೆಂಟ್ ಆಫ್ ಕಮಿಷನರ್. ಈಗ ಕ್ಷಾಮ ಬಂತು ಅಂದಾಗ ಎಲ್ಲಾ ಕಡೆ ಕ್ಷಾಮ ಇರಲ್ಲ, ಎಲ್ಲೋ ಒಂದ್ ಕಡೆ ನಮ್ಗೇನಾಗುತ್ತೆ ಆ ಕ್ಷಾಮ ಉದ್ಭವಿಸಿದೆ ಅಂತ ಹೇಳಿದಾಗ ಆ ಎಲ್ಲಿ ತುಂಬಾ ನೀಡಿರುತ್ತೆ ಅಂತ ಸ್ಥಳದಲ್ಲಿ ಒಬ್ಬ ಕಮಿಷನರ್ನ ಅಪಾಯಿಂಟ್ ಮಾಡಬೇಕು. ಅಲ್ಲಿ ಒಬ್ಬ ಆಯುಕ್ತನನ್ನ ಅಪಾಯಿಂಟ್ ಮಾಡ್ತು ಅಂತ ಹೇಳಿದ್ರೆ ಅವನು ಹೀ ಈಸ್ ಇನ್ ಚಾರ್ಜ್ ಆಫ್ ದಟ್ ರಿಲೀಫ್ ಮೆಷರ್ಸ್ ಅಂತ. ಆ ರಿಲೀಫ್ ಮೆಷರ್ಸ್ ಅನ್ನ ಅಲ್ಲಿ ಸರಿಯಾಗಿ ಎಲ್ಲ ಆಗ್ತಾ ಇದೆಯೋ ಇಲ್ಲೋ ಅಂತ ನೋಡುವಂತ ಜವಾಬ್ದಾರಿ ಅವನ ಹೆಗಲ ಮೇಲೆ ಇರುತ್ತೆ ಅನ್ನೋದು ಗಮನಿಸಬೇಕು. ಅಂದ್ರೆ ಒಬ್ಬ ಅಧಿಕಾರಿಯಲ್ಲಿ ಇರಬೇಕಾಗುತ್ತೆ. ಅಧಿಕಾರಿ ಇದ್ದಾಗ ಮಾತ್ರ ಎಲ್ಲ ವರ್ಕ್ ಅನ್ನ ಸಮಂಜಸವಾಗಿ ಪೂರೈಸೋದಕ್ಕೆ ಸಾಧ್ಯ ಅಂತ.
ಇನ್ನು ಅಸಿಸ್ಟೆನ್ಸ್ ಆಫ್ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಅಂತ ಬೇಕಾದಷ್ಟು ಸಂಘ ಸಂಸ್ಥೆಗಳು ಇರುತ್ತೆ. ಎಲ್ಲ ಸಹಾಯ ಸರ್ಕಾರದಿಂದ ಬರಬೇಕು ಅಂತ ಹೇಳಿದಾಗ ತಡವಾದ್ರೂ ಆಗಬಹುದು, ಅಥವಾ ಅಲ್ಲಿ ಒಂದಷ್ಟು ಬೇರೆ ತರ ಗೊಂದಲಗಳು ಇರೋದಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಬರೀ ಗವರ್ನಮೆಂಟ್ ಇಂದನೇ ಕಾಯ್ತಾ ಕೂರೋದ್ಕಿನ್ನ ನಮಗೆ ತುಂಬಾ ಸುಲಭವಾಗಿ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಇದ್ದೇ ಇರುತ್ತೆ. ಬೇಕಾದಷ್ಟು ಹಿಂದಿಂದ ನಾವು ನೋಡ್ತಾ ಇದ್ವಿ, ಅವುಗಳಿಂದ ಬೇಕಾದ್ರೂ ಸಹಾಯವನ್ನ ತಗೊಳ್ಳುವಂತ ಒಂದು ಪ್ರಯತ್ನ ಸರ್ಕಾರ ಮಾಡ್ಬೇಕಾಗತ್ತೆ. ದೆನ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇರಿಗೇಷನಲ್ ವರ್ಕ್ಸ್, ಅಂದ್ರೆ ಮತ್ತೆ ಅದೇ ಹೇಳ್ತಾ ಇದೆ, ಇರಿಗೇಷನಲ್ ವರ್ಕ್ಸ್ ನ ಹೆಚ್ಚಿಗೆ ಮಾಡಬೇಕು, ಕೆರೆ ಕಟ್ಟೆ ಬಾವಿಗಳನ್ನ ನಿರ್ಮಿಸಬೇಕು, ಕಾಲುವೆಗಳನ್ನ ನಿರ್ಮಿಸ್ಕೊಳ್ಬೇಕಾಗತ್ತೆ, ಇದು ಅವ್ರು ಹೇಳ್ತಾ ಇದ್ದಾರೆ. ದೆನ್ ಅಗ್ರಿಕಲ್ಚರಲ್ ಬ್ಯಾಂಕ್ಸ್, ನದಿಗಳಲ್ಲಿ ಇರಿಗೇಷನಲ್ ವರ್ಕ್ಸ್ ಅಂದ್ರೆ ನಿಮ್ಗೆ ಅರ್ಥ ಆಗ್ಬಹುದು, ಕೆರೆ ಕಟ್ಟೆ ಬಾವಿಗಳಲ್ಲಿ ನೀರನ್ನ ನಾವು ಹಿಡಿದಿಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಒಂದು. ಇನ್ನು ಅಗ್ರಿಕಲ್ಚರಲ್ ಬ್ಯಾಂಕ್ಸ್, ಸೊ ಅಗ್ರಿಕಲ್ಚರಲ್ ಬ್ಯಾಂಕ್ಸ್ ಅಂದ್ರೆ ಎಲ್ಲಾ ಕಡೆ, ಸಾಕಷ್ಟು ಕಡೆ ಅಗ್ರಿಕಲ್ಚರಲ್ ಎಲ್ಲಾ ಕಡೆ ಕೃಷಿ ನಡೀತಾ ಇರೋದ್ರಿಂದ ಬ್ಯಾಂಕ್ಗಳ ಅಗತ್ಯತೆ ಎಲ್ಲಾ ಕಡೆ ಇದೆ. ಆ ಬ್ಯಾಂಕ್ಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬೇಕು, ಆ ಲೋನ್ ಅನ್ನ ಕೊಡುವಂತ ಕೆಲಸ, ಕೃಷಿ ಸಾಲಗಳನ್ನ ಕೊಡುವಂತ ಕೆಲಸ ನಿರಂತರವಾಗಿ ಮುಂದುವರಿಬೇಕು ಅನ್ನೋದು ಒಂದು. ಇನ್ನು ಅಫ್ಕೋರ್ಸ್ ಈ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಕಮ್ಯುನಿಕೇಶನ್ ಫೆಸಿಲಿಟೀಸ್ ಅಂತ, ಸೊ ಇದು ನಮಗೆ ತುಂಬಾ ಮುಖ್ಯ. ಇದು ಒಂಥರ ಸರಿ ಇಲ್ಲ ಅಂದ್ರೆ ದಿಸ್ ಇಸ್ ಮ್ಯಾನ್ ಮೇಡ್ ಆಗುತ್ತೆ. ಅಗೇನ್ ಎಲ್ಲಿ ಫ್ಯಾಮಿನ್ಸ್ ಇರುತ್ತೆ ಅದನ್ನ ಓವರ್ಕಮ್ ಆಗ್ಬೇಕಂದ್ರೆ ಬೇಗ ಅವ್ರಿಗೆ ಅವಶ್ಯಕವಾಗಿರುವಂತ ವಸ್ತುಗಳನ್ನ ಅಲ್ಲಿ ಸಾಗಿಸ್ಬಿಟ್ರೆ ಏನಾಯ್ತು ಅಂತ ಹೇಳಿದ್ರೆ ಎಷ್ಟೋ ಆ ಪರಿಸ್ಥಿತಿಯನ್ನ ನಿಭಾಯಿಸ್ದಂಗೆ ಆಗುತ್ತೆ. ಆದ್ರೆ ಸರಿಯಾಗಿ ನೀವು ಟ್ರಾನ್ಸ್ಪೋರ್ಟ್ ಅಲ್ಲಿ ಮಾಡ್ಲಿಲ್ಲ ಅಂತ ಹೇಳಿದಾಗ ಆ ಫ್ಯಾಮಿನ್ ಏನಾಗುತ್ತೆ, ಇನ್ನಷ್ಟು ಉಲ್ಬಣಗೊಂಡು ಅದರಿಂದ ಆಗುವಂತ ಅನಾಹುತಗಳ ಪ್ರಮಾಣ ಇನ್ನು ಹೆಚ್ಚಿಗೆ ಆಗುವಂತ ಸಾಧ್ಯತೆ. ಹಾಗಾಗಿ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಫೆಸಿಲಿಟಿ ಏನಾಗಬೇಕು, ಎಲ್ಲ ಭಾಗಗಳನ್ನ ಸಂಧಿಸುವಂತ ವ್ಯವಸ್ಥೆ ಆಗ್ಬೇಕು ಅಂತ. ನೆಕ್ಸ್ಟ್ ಇಂಪ್ರೂವ್ ಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್, ಅಂದ್ರೆ ಹಳೇ ಸಾಂಪ್ರದಾಯಿಕ ವಿಧಾನಗಳು ಸ್ವಲ್ಪ ಕಡೆಗಣಿಸಿ ಇಂಪ್ರೂವ್ ಟೆಕ್ನಾಲಜಿಯನ್ನು ಅಗ್ರಿಕಲ್ಚರಲ್ಲಿ ನಾವು ಬಳಸ್ತಾ ಹೋಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಒಂದಷ್ಟು ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅವಾಗ ಆಟೋಮೆಟಿಕಲಿ ಏನಾಯ್ತು, ಈ ಒಂದು ಕ್ಷಾಮಗಳ ಇದನ್ನ ನಾವು ಕಡಿಮೆ ಮಾಡೋದಕ್ಕೆ ಸಾಧ್ಯ ಅಂತ. ಅಂದ್ರೆ ನೋಡಿ, ಇವೆಲ್ಲ ಏನು ಅಂದ್ರೆ ರೈತ ನನ್ನ ಗಮನದಲ್ಲಿ ಇಟ್ಕೊಂಡು, ಕೃಷಿಯನ್ನ ಗಮನದಲ್ಲಿ ಇಟ್ಕೊಂಡು ಸಾಕಷ್ಟು ಬದಲಾವಣೆಗಳನ್ನ ತರಬೇಕಾಗತ್ತೆ. ಸೊ ರೈತ ಇಲ್ಲಿ ಬೆಳೆದಿರುವಂತ ಬೆಳೆಯನ್ನ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಉಗ್ರಾಣಗಳು, ದೊಡ್ಡ ದೊಡ್ಡ ಉಗ್ರಾಗಳನ್ನ ಇಟ್ಕೊಳ್ಬೇಕಾಗತ್ತೆ, ಅದರಲ್ಲಿ ಒಂದು ಸ್ಟಾಕ್ ಮಾಡ್ಕೊಳ್ಬೇಕು. ಆದ್ರೆ ಈ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರು ಇವೆಲ್ಲ ಏನಾಯ್ತು ಅಂತ ಹೇಳಿದ್ರೆ ಈ ಫ್ಯಾಮಿನ್ಸಿಗೆ ತುಂಬಾ ಕಾರಣಗಳಾಗುತ್ತೆ. ಸೊ ಹಿಂದೆ ಗ್ರಾಮಗಳು ಸೆಲ್ಫ್ ಸಫಿಶಿಯನ್ಸಿ ಇರುತ್ತೆ, ದೆನ್ ಅಗೇನ್ ನಂಬರ್ ಆಫ್ ಫ್ಯಾಮಿನ್ಸ್ ಅಷ್ಟೇ ತುಂಬಾ ಕಡಿಮೆ. ಆದ್ರೆ ಇಲ್ಲಿ ಇವರುಗಳು ಬ್ರಿಟಿಷರ ಒಂದು ಸ್ವಾರ್ಥದಿಂದ ಏನಾಯ್ತು ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಸಮಯದಲ್ಲಾಗ್ಲಿ ಅಥವಾ ಕ್ರೌನ್ ಸಮಯದಲ್ಲ, ಬ್ರಿಟಿಷ್ ಕ್ರೌನ್ ಆಳ್ವಿಕೆ ಮಾಡುವಂತ ಸಮಯದಲ್ಲಾಗ್ಲಿ ಏನೆಲ್ಲ ನಾವು 22 ಸರಿ ಕ್ಷಾಮಗಳನ್ನ ನೋಡ್ತೀವಿ, ಅವೆಲ್ಲವೂ ಬಂದಿರೋ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಆರ್ಟಿಫಿಷಿಯಲ್ ರೀಸನ್ಸ್ ಅಂದ್ರೆ ಮ್ಯಾನ್ ಮೇಡ್ ರೀಸನ್ಸ್ ಅನ್ನೋದು ನಾವಲ್ಲಿ ಗಮನಿಸ್ಬೇಕಾಗತ್ತೆ. ಹಾಗಾಗಿ ಸೊ ಇದೆಲ್ಲ ಲೋನ್ಸ್ ನ ಕೊಡಬೇಕು, ರೂರಲ್ ಇಂಡೆಪ್ನೆಸ್ ಅದಕ್ಕೆ ಒಂದ್ ಕಡೆ ಪಾವರ್ಟಿ ಅಂತ ನಾವು ಹಿಂದೆ ಹೇಳಿದ್ವಿ, ಅದು ಕಾರಣ ಆಯ್ತು. ಸೊ ಒಂದಕ್ಕೊಂದು ಪೂರಕವಾಗಿ ನಮ್ಗೆ ಇಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದಕ್ಕೆಲ್ಲ ಅಲ್ಟಿಮೇಟ್ ಕಾರಣ ಯಾರು ಅಂದ್ರೆ ಬ್ರಿಟಿಷರು ಅದಕ್ಕೆ ಕಾರಣ. ಈಸ್ಟ್ ಇಂಡಿಯಾ ಕಂಪನಿ ಫಸ್ಟ್ ಆದ್ರೆ ನೆಕ್ಸ್ಟ್ ಬ್ರಿಟಿಷ್ ಕ್ರೌನ್ ಅದಕ್ಕೆ ಕಾರಣ ಅನ್ನೋದು ಗಮನಿಸ್ಬೇಕು. ಅಂದ್ರೆ ಒಟ್ಟಾರೆ ಈ ತರ ಆಯೋಗಗಳನ್ನ ನೇಮಿಸೋದ್ರ ಜೊತೆಗೆ ಜನರ ಸಂಕಷ್ಟವನ್ನ ಪರಿಹರಿಸುವಂತ ಬ್ರಿಟಿಷರು ಕೈಗೊಂಡ್ರು ಅನ್ನೋದು ಒಂದಷ್ಟು ಸಂತಸದ ವಿಷಯ. ಇಷ್ಟು ಈ ಒಂದು ಫ್ಯಾಮಿನ್ಗೆ ಸಂಬಂಧಪಟ್ಟಂತ ವಿಷಯಗಳಾಗಿದೆ. ಇನ್ನು ನಿಮಗೆ ಕೆಲವು ರೆಫರೆನ್ಸ್ ಅನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇವುಗಳನ್ನ ನೀವು ಇಟ್ಕೊಂಡು ಬೇಕಾದ್ರೆ ಹೆಚ್ಚಿಗೆ ವಿಷಯವನ್ನ ಕಲೆಕ್ಟ್ ಮಾಡ್ಕೊಳ್ಬಹುದು. ನಿಮ್ಮ ಕಾಲೇಜಿನ ಗ್ರಂಥಾಲಯಗಳಲ್ಲಿರುವಂಥ ಪುಸ್ತಕಗಳಲ್ಲಿ ಇನ್ನಷ್ಟು ವಿಷಯಗಳನ್ನ ನೀವು ಕಲೆಕ್ಟ್ ಮಾಡಿಕೊಂಡು ಸಮರ್ಪಕವಾಗಿರುವಂಥ ಉತ್ತರಗಳನ್ನು ಬರೆಯುವಂಥ ಪ್ರಯತ್ನ ವಿದ್ಯಾರ್ಥಿಗಳು ಮಾಡಬೇಕು. ಥ್ಯಾಂಕ್ ಯು.